ನಮಸ್ಕಾರ ಎಲ್ಲರಿಗೂ, ನಾ ವೈಭವ್ ಪಾಟೀಲ. ವೀಕ್ಷಕರೇ, ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನೋಡ್ರಿ, ಸ್ಟಾಕ್ ಮಾರ್ಕೆಟ್ ಇವತ್ತು ಹೋಳಿ ಹಬ್ಬ ಇರೋ ಕಾರಣ ಕ್ಲೋಸ್ ಐತಿ. ಆದ್ರೂ ಸಹ ಗ್ಲೋಬಲ್ ಮಾರ್ಕೆಟ್ ಅದು ಓಪನ್ ಇದಾವ. ಅತ್ರಾಗನು ಮೇನ್ ಏನಂತಂದ್ರೆ ಭಾರತದ ಗಿಫ್ಟ್ ನಿಫ್ಟಿ ಐತಿ, ಭಾರತದ ಫ್ಯೂಚರ್ ಟ್ರೇಡ್ ಆಗ್ತಿರ್ತೈತಿ, ಅದು ಸಹ ಓಪನ್ ಐತಿ. ಅದು ಸಹ ಭಾಳ ಕೆಟ್ಟ ಸಂಕೇತಗಳನ್ನ ತೋರ್ಸಾತೈತ್ರಿ. ನಾಳೆ ಮಾರುಕಟ್ಟೆ ಭಾಳ ಕುಸಿಬಹುದು ಅನ್ನೋ ಸಂಕೇತಗಳನ್ನ ತೋರ್ಸಾತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾಳೆ ಮಾರುಕಟ್ಟೆ ಎಷ್ಟು ಕುಸಿಬಹುದು ಏನಂತ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಮೇನ್ ಏನಂತಂದ್ರ ಇರಾನ್ ಮತ್ತು US ಮತ್ತು ಇಸ್ರೇಲ್ ನಡಕ್ ಇದೇನ್ ಯುದ್ಧ ನಡೆದೈತಿ ಅದಿನ್ನ ಕಂಟಿನ್ಯೂನ ಐತ್ರಿ. ಇರಾನ್ ಇನ್ನ ಸೋಲ್ವಾತ. ಇರಾನ್ ಇನ್ನೂ ಬದಲ ತಗೊಳತೈತಿ US ಮತ್ತು ಇಸ್ರೇಲ್ ಮ್ಯಾಗ ದಾಳಿ ಮಾಡಿ ಅಂತ ನಾವ್ ಅನ್ಬೋದ. ಇರಾನ್ ಇವತ್ತು ಬೆಳಿಗ್ಗೆನ US ದ ಸೌದಿ ಅರೇಬಿಯಾದ ಎಂಬೆಸಿ ಮ್ಯಾಗ ದಾಳಿ ಮಾಡಿತ. ಅದ ಕಾರಣ ಅದ್ರಿಂದ US ಈಗ ಭಾಳ ಸಿಟ್ಟು ಬಂದೈತಿ. US ಏನು ಒಂದು ಅಡ್ವೈಸರಿಯನ್ನ ಜಾರಿ ಮಾಡೈತಿ. US ಸಿಟಿಸನ್ ಇದಾರ ಮಿಡಲ್ ಈಸ್ಟ್ ಕಂಟ್ರಿಗಳ್ನ್ಯಾಗ, ಅವರೆಲ್ಲಾ ಜನರ ಮಿಡಲ್ ಈಸ್ಟ್ ಅನ್ನ ಲೀವ್ ಮಾಡ್ರಿ, ಬಿಡ್ರಿ ಅಂತ ವೀಕ್ಷಕರು ಹೇಳಿದಾರ. ಅದ ಕಾರಣ ಎಲ್ಲ US ಸಿಟಿಸನ್ ಮಿಡಲ್ ಈಸ್ಟ್ ಲೀವ್ ಮಾಡಾನ ಏನ್ರೆ ಟ್ರಂಪ್ ಅವ್ರ ಆಕ್ಷನ್ ತಗೋತಾರೋ ಏನೋ ಅಂತ ನೋಡ್ಬೇಕ. ಓವರ್ ಆಲ್ ಮೇನ್ ಏನಂತಂದ್ರ ಏನಿದು ಇರಾನದ ಯುದ್ಧ ನಡೆದೈತಿ. ಈ ಯುದ್ಧನ್ಯಾಗ ಇರಾನದ ಸೈನಿಕರ ಅಫಿಷಿಯಲ್ ಸೈನಿಕರಿದ್ದಾರ ಮತ್ತು ಇರಾನದ ಎಲ್ಲ ಮಂತ್ರಿಗಳ ಸಲೆಂಡರ್ ಆಗಕ ರೆಡಿ ಇದ್ದಾರಂತ ಕೆಲವೊಂದು ಮೀಡಿಯಾ ಹೌಸ್ಗಳಿಂದ ನ್ಯೂಸ್ ಬರತೈತಿ. ಖರೆ ಐತೋ ಸುಳ್ಳು ಐತೋ ಅದು ಗೊತ್ತಿಲ್ಲ. ಬಟ್ ಇರಾನದ ಒಂದು ಮಿಲಿಟ್ರಿ ಐತ್ರಿ ವೀಕ್ಷಕರೇ, ಅದ್ರ ಹೆಸರು ಏನಂತಂದ್ರ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕಾರ್ಪ್ಸ್ ಅಂತ. ಅವ್ರು ಒಪ್ಪಾಕ ರೆಡಿ ಇಲ್ರಿ. ಅದ ಕಾರಣ ನೋಡೋಣ್ರಿ ಏನಾಗ್ತೈತಂತ. ಬಟ್ ಮೇನ್ ಒಳ್ಳೆ ಸುದ್ದಿ ಏನಂತಂದ್ರ ಇವತ್ತು ಇಸ್ರೇಲ್ದೇನು ಪ್ರೆಸಿಡೆಂಟ್ ಇದ್ದಾರ ಬೆಂಜಮಿನ್ ನೆತನ್ಯಾಹು ಅವ್ರು ಒಂದು ಹೇಳಿಕೆ ಕೊಟ್ರ ಮೀಡಿಯಾ ಮುಂದೆ. ಅದೇನಂತಂದ್ರೆ ಇದೇನು ಯುದ್ಧ ಐತಿದ ತಿಂಗಳ ಗಂಟ್ಲೆ ಅದು ಹೋಗಂಗಿಲ್ಲ, ವರ್ಷ ಗಂಟ್ಲೆ ಅದು ಹೋಗಂಗಿಲ್ಲ, ಇದು ಕೆಲವೊಂದು ದಿನಗಳನ್ನಾಗನೇ ಯುದ್ಧ ಮುಗಿಬಹುದಂತನೂ ವೀಕ್ಷಕರೇ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಮತ್ತೊಂದನೇ ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಏನಿದು ಹಾರ್ಮೋಸ್ ಜಲಸಂಧಿ ಅಂತ ಹೇಳಿದ್ನಿ. ನಾ 2-3 ವಿಡಿಯೋಗಳನ್ನ ಅದ್ರ ಬಗ್ಗೆ ಚರ್ಚೆ ಮಾಡೀನಿ. ಆ ಜಲಸಂಧಿ ಕ್ಲೋಸ್ ಮಾಡಿದಾರಂತ ಕೆಲವೊಂದು ಮೀಡಿಯಾ ಹೌಸ್ಗಳು ಹೇಳ್ತಾವ. ಒಬ್ರೊಬ್ಬರ ಇನ್ನೂ ಕ್ಲೋಸ್ ಮಾಡಿಲ್ಲ ಅಂತ ಹೇಳ್ತಾರ. ಮತ್ತು ಒಬ್ರೊಬ್ರು ಏನು ಹೇಳ್ತಾರಂತಂದ್ರೆ ಅಲ್ಲಿ ಯಾವ ಜಲಸಂಧಿಲೇ ಯಾವ ಬೋಟ್ ಹೋಗತೈತಿ, ಯಾವ ಶಿಪ್ ಹೋಗತೈತಿ, ಅದಕ್ಕೆ ಡೈರೆಕ್ಟ್ ಇರಾನ್ನ ಹೊಡೆದು ಬಿಡಾತೈತಂತ್ರಿ. ಅದ ಕಾರಣ ಈ ಥರ ಎಲ್ಲ ಆಗತೈತಿ. ಅದ ಕಾರಣನೂ ಕ್ರೂಡ್ ಆಯಿಲ್ ಬೆಲೆ ಏನು ಕಚ್ಚಾ ತೇಲ್ ಐತಿ ಅದ್ರ ಬೆಲೆ ಭಾಳ ಹಾಯ್ ತಲುಪಿತ್ತ. ಅದ್ರಾಗೂ ಇವತ್ತು ಕ್ರೂಡ್ ಆಯಿಲ್ ನೋಡ್ಬೋದು ನೀವು, ಬ್ರೆಂಟ್ ಕ್ರೂಡ್ ಆಯಿಲ್ 8% ಅಪ್ ಐತ್ರಿ ಇವತ್ತು. ಈ ಕರೆಂಟ್ ನೋಡ್ಬೋದು, ಬ್ರೆಂಟ್ ಕ್ರೂಡ್ ಆಯಿಲ್ ಇವತ್ತು $84.58 ಪ್ರತಿ ಬ್ಯಾರಲ್ ನಡೆದೈತಿ. WTI ಕ್ರೂಡ್ ಆಯಿಲನ್ನು 77 ಮ್ಯಾಗ ಟ್ರೇಡ್ ಮಾಡತೈತಿ. ಅದೇ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಅತ್ರಾಗೂ ಮೇನ ಈ ಜಲಸಂಧಿದಾಗೂ ಈ ಥರ ಎಲ್ಲ ಕಾಂಟ್ರವರ್ಸಿ ನಡೆದಿದ್ರಿಂದ ಮತ್ತು ಏನು ಸೌದಿ ಅರೇಬಿಯಾದ ಎಲ್ಲಕ್ಕಿಂತ ದೊಡ್ಡ ಆಯಿಲ್ ರಿಫೈನರಿ ಕಂಪ್ನಿ ಐತಿ ಅರಾಮ್ಕೋ, ಅದ್ರ ಮ್ಯಾಗೂ ಇರಾನ್ ದಾಳಿ ಮಾಡಿದ್ರಿಂದನೂ ಅದು ಒಂದು ವೀಕ್ಷಕರೇ ಟೆನ್ಷನ್ ಉಂಟಾಗೈತಿ. ಅದಕ್ಕೆ ಕಾರಣನೂ ಕ್ರೂಡ್ ಆಯಿಲ್ ಪ್ರೈಸ್ ಈ ಥರ ಇರತೈತೆ ಅಂತ ನಾವು ಅನ್ಬೋದು. ಈ ಸುದ್ದಿ ನಿನ್ನೆ ವಿಡಿಯೋನಾಗೂ ನಾ ಕವರ್ ಮಾಡಿದ್ನಿ. ನ್ಯಾಚುರಲ್ ಗ್ಯಾಸನ್ನು ಭಾಳ ಇರೈತ್ರಿ. ನ್ಯಾಚುರಲ್ ಗ್ಯಾಸನ್ನು ನೋಡ್ಬೋದು ಇವತ್ತು 6%ಗಿಂತ ಹೆಚ್ಚಿರೈತಿ. ಅದ್ರ ಹಿಂದನೂ ಮೇನ್ ಕಾರಣ ಇದು ಒಂದು ಜಲಸಂಧಿ ಅಂತ ನಾವು ಅನ್ಬೋದು. ಆ ಒಂದು ಕಾರಣದಿಂದ ಕ್ರೂಡ್ ಆಯಿಲ್ ಪ್ರೈಸ್ ಭಾಳ ಇರೈತಿ. ಅದರಿಂದ ಭಾರತಗ ಮತ್ತು ಜಗತ್ತದ ಎಲ್ಲ ದೇಶಗಳ್ಗೆ ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆರ್ಥಿಕ ದೃಷ್ಟಿದಿಂದನೂ ಅಂತ ನಾವು ಅನ್ಬೋದು. ಮತ್ತೊಂದೇನಂತಂದ್ರೆ ಇವೆಲ್ಲ ಸುದ್ದಿಗೆ ಜಗತ್ತದ ಇವತ್ತೆಲ್ಲ ಸ್ಟಾಕ್ ಮಾರ್ಕೆಟ್ಗಳು ಯಾವ್ಯಾವ ಸ್ಟಾಕ್ ಮಾರ್ಕೆಟ್ ಓಪನ್ ಇದ್ದು ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಭಾಳ ದೊಡ್ಡ ನೆಗೆಟಿವ್ ರಿಯಾಕ್ಷನನ್ನು ತೋರಿಸಿದಾವ್ರಿ. ನೋಡ್ಬೋದು ನೀವು, ಯುರೋಪ್ ಮಾರ್ಕೆಟ್ ಇನ್ನೂ ಓಪನ್ ಐತಿ. ಆದ್ರೂ ಸಹ ನೋಡ್ಬೋದು ಇವತ್ತು ಯುರೋಪದ್ದು 3 ಇಂಡೆಕ್ಸ್ಗಳು 2.3%ಗಿಂತನೂ ಹೆಚ್ಚು ಬಿದ್ದಾವ. ಅದ ಕಾರಣ ನೀವು ನೋಡ್ಬೋದು ಮೊನ್ನೆ ದಿನ 2 ಮಾರ್ಚ್ ದಿನ ಮಾರುಕಟ್ಟೆಗಳು ಓಪನ್ ಇದ್ದು ಅವಾಗೇನು ಅಷ್ಟು ಹೆವಿ ರಿಯಾಕ್ಷನ್ ಕಾಣಲಿಲ್ಲ ರೀ. ಅವಾಗ ಯಾಕೆ ಹೆವಿ ರಿಯಾಕ್ಷನ್ ಕಾಣಲಿಲ್ಲ ಅನ್ನೋಕೆ ಮೇನ್ ಕಾರಣ ಏನಂತಂದ್ರೆ US ಅವಾಗನ ಸುಪ್ರೀಂ ಲೀಡರ್ ಇದ್ರಿ ಇರಾನದ ಖಮೇನಿ ಅವ್ರಿಗೆ ಹೊಡೆದು ಬಿಟ್ಟಿತ್ತ. ಅದ ಕಾರಣ ಮಾರ್ಕೆಟಿಗೆ ಏನು ಅನ್ಸಿತ್ತಂತಂದ್ರೆ ಅವ್ರೇನು ಸುಪ್ರೀಂ ಲೀಡರ್ ಇದ್ದಾರ ಅವ್ರಿಗೆ ಡೈರೆಕ್ಟ್ US ಸಾಯಿಸಿದ್ರಿಂದ ಯುದ್ಧ ನಿಲ್ಬೋದಾ, ಈಗೇನು ಮುಂದೆ ಬೆಳೆಯಂಗಿಲ್ಲ ಭಾಳ ದಿನ ಅಂತೆಲ್ಲ ಅನುಮಾನ ಇತ್ತು. ಬಟ್ ನೋಡ್ಬೋದು ನೀವು, ಈಗ ವೀಕ್ಷಕರೇ ಯುದ್ಧ ಸ್ಟಾರ್ಟ್ ಆಗಿ 4-5 ದಿನ ಆತ್ರಿ. ಆದ್ರೂ ಸಹ ಇನ್ನೂ ಯುದ್ಧ ಸ್ಟಾರ್ಟನ್ ಐತಿ. ಇನ್ನೂ ಇರಾನ ಸೋಲಾಕ ರೆಡಿ ಇಲ್ಲ. ಅದಕ್ಕೆ ಕಾರಣ ಮಾರ್ಚ್ 2ಕ್ಕಿಂತನೂ ಹೆಚ್ಚು ಸೆಲ್ಲಿಂಗ್ ಪ್ರೆಷರ್ ಇವತ್ತು ಗ್ಲೋಬಲ್ ಮಾರ್ಕೆಟ್ದಾಗ ಐತಂತ ನಾವು ಅನ್ಬೋದ. ಮತ್ತು ನಾವು ಏಷ್ಯನ್ ಮಾರ್ಕೆಟದ ಪರಿಸ್ಥಿತಿ ನೋಡ್ಬೋದ. ಏಷ್ಯನ್ ಮಾರ್ಕೆಟ್ನಾಗ ಜಪಾನದ ಮಾರ್ಕೆಟ್ 3%ಗಿಂತನೂ ಹೆಚ್ಚು ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ಅದೇ ಥರ ಎಲ್ಲಕ್ಕಿಂತ ಹೆಚ್ಚು ಏಷ್ಯನ್ ಮಾರ್ಕೆಟ್ನಾಗ ಕೊರಿಯಾದ ವೀಕ್ಷಕರ ಇಂಡೆಕ್ಸ್ ಐತಿ. ಕೊರಿಯಾದ ಮಾರ್ಕೆಟ್
7% ಅಥವಾ 7.5%ಗಿಂತನೂ ಹೆಚ್ಚು ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ನಾವು ತೈವಾನ್ ಮಾರ್ಕೆಟ್ ಆಗಲಿ ಉಳಿದಿದ್ದ ಎಲ್ಲ ಮಾರ್ಕೆಟನ್ನು ನೀವು ನೋಡ್ಬೋದು, ಎಲ್ಲ ಆಲ್ಮೋಸ್ಟ್ ರೆಡ್ನೇ ಇದಾವ. ಸಿಂಗಾಪುರ್ ಮಾರ್ಕೆಟ್ ಅಷ್ಟೇ 0.5% ಏರಿ ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದು. US ಮಾರ್ಕೆಟ್ ಇನ್ನೂ ಓಪನ್ ಆಗಿಲ್ಲ. ಇವತ್ತು ಸಂಜೆಗೆ 7 ಗಂಟೆ ಮುಂದೆ ಓಪನ್ ಆಗ್ತಾವ. ಅದ ಕಾರಣ US ಮಾರ್ಕೆಟ್ ಮ್ಯಾಗೂ ಕಣ್ಣಿರ್ಬೇಕು. ಈಗ ಸದ್ಯ US ಫ್ಯೂಚರ್ ಟ್ರೇಡ್ ಆಗ್ತಿರ್ತೈತಿ. US ಡೌ ಜೋನ್ಸ್ ಅದು ನೋಡ್ಬೋದು 1%ಗಿಂತ ಹೆಚ್ಚು ಬಿದ್ದೈತಿ. 1.5% ಸುಮಾರು ಅದು ಬಿದ್ದೈತೆ ಅಂತ ನಾವು ಅನ್ಬೋದು. ಅದ ಕಾರಣ ಹತ್ರದನ್ನು ನೆಗೆಟಿವ್ ಪ್ರಭಾವ ಇವತ್ತು ಸಂಜೆಗೆ US ಮಾರ್ಕೆಟ್ ಮ್ಯಾಗೂ ಕಾಣ್ಬೋದು. ಬಟ್ ಮೇನ್ ಏನಂತಂದ್ರೆ US ಮಾರ್ಕೆಟ್ ನೈಟ್ ಯಾವ ಥರ ಕ್ಲೋಸಿಂಗ್ ಕೊಡ್ತಾವಂತ ನೋಡ್ಬೇಕಾ. ಅದು ಯಾವ ಥರ ಕ್ಲೋಸಿಂಗ್ ಕೊಡ್ತೈತಿ ಅದೇ ಥರ ನಾಳೆ ದಿನ ಭಾರತದ ಮಾರುಕಟ್ಟೆನೂ ಓಪನ್ ಆಗೋ ಸಂಭಾವನೆ ಭಾಳ ಹೆಚ್ಚೈತಿ. ಓವರಾಲ್ ಈಗ ಸದ್ಯ ಪರಿಸ್ಥಿತಿ ನೋಡ್ರೆ ನಾಳೆ ದಿನ ಮಾರುಕಟ್ಟೆ ಭಾರತದ ಸ್ಟಾಕ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗೋದನ್ನ ಸಂಭಾವನೆ ಭಾಳ ಹೆಚ್ಚೈತೆ ಅಂತಲೂ ನಾವು ಅನ್ಬೋದು. ನೋಡ್ರಿ, ಈಗ ಕ್ರೂಡ್ ಆಯಿಲ್ ಪ್ರೈಸ್ ಈ ಥರ ಇರತೈತೆ ಅನ್ನೋ ಕಾರಣದಿಂದ ಹತ್ರಾಗೂ ಮೇನ್ ಇದೇನು ಜಲಸಂಧಿ ಅದು ಕ್ಲೋಸ್ ಮಾಡಿರಂತಂದ್ರೆ ಕ್ರೂಡ್ ಆಯಿಲ್ನ ಭಾರತಕ್ಕೆ ಬರಂಗಿಲ್ಲ. ಹತ್ರಾಗೂ ಈಗೇನು ಭಾರತದ ಕಡೆ ಕ್ರೂಡ್ ಆಯಿಲ್ ಐತಿ, ರಿಸರ್ವ್ ಐತಿ, ಅದು 20-25 ದಿನ ತನಕ ಐತಂತನೂ ಕೆಲವೊಂದು ಮೀಡಿಯಾ ಹೌಸ್ಗಳಿಂದ ನ್ಯೂಸ್ ಬರತೈತಿ. ಅದ ಕಾರಣ ಭಾರತ ಕ್ರೂಡ್ ಆಯಿಲ್ ಬೇಕ್ರಿ ಭಾಳ ಹೆವಿ ಕನ್ಸಂಪ್ಷನ್ ಆಗ್ತೈತಿ. ಭಾರತದಾಗ ಭಾಳ ದೊಡ್ಡ ಜನಸಂಖ್ಯೆ ಐತಿ. ಇಂಥ ದೊಡ್ಡ ಜನಸಂಖ್ಯೆಗೆ ಇಂಥ ದೊಡ್ಡ ಎಕನಾಮಿಕ್ ನಡ್ಸಕ್ಕೆ ಭಾಳ ಎಣ್ಣೆ ಬೇಕ್ರಿ. ಅದ ಕಾರಣ ಈಗ ಭಾರತ ಮತ್ತು ರಷ್ಯಾ ಕಡೆ ಮತ್ತು ಆಯಿಲ್ ತೊಗೊಳೋದು ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ನತ್ತಾರ. ಅದ ಕಾರಣ ನೋಡೋಣ್ರಿ ಏನಾಗ್ತೈತಂತ. ಈಗೇನು USA ರಷ್ಯಾದಿಂದ ಆಯಿಲ್ ತೊಗೋಬೇಡ ಅನ್ನತ್ತಿತ್ತ, ಅವಾಗ ತೊಗೊಳೋದು ಬಿಟ್ಟಿದ್ದು ನಾವು. ಬಟ್ ಈಗೇನು ಅನಿವಾರ್ಯ ಐತಿ, ಎಲ್ಲಿಂದ್ರೆ ಆಯಿಲ್ ಬೇಕಾ. ಅದ ಕಾರಣ ಮತ್ತು ನಾವು ರಷ್ಯಾದಿಂದ ಆಯಿಲ್ ತೊಗೊಳ್ಳೋ ಸಂಭಾವನೆ ಏನೋ ಭಾಳ ಹೆಚ್ಚೈತೆ ಅಂತನೂ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅದ ಕಾರಣ ಅದ್ರ ಮ್ಯಾಗೂ ನಮ್ದು ಕಣ್ಣ ಇರಬೇಕು. ಓವರಾಲ್ ಮೇನ್ ಏನಂತಂದ್ರೆ ನಾಳೆ ದಿನ ಭಾರತದ ಮಾರುಕಟ್ಟೆ ಕುಸಿಯೋ ಸಂಭಾವನೆ ಭಾಳ ಹೆಚ್ಚೈತಿ. ಈ ಕುಸಿತದಿಂದ ಅಂಜಾಕ್ ಹೋಗ್ಬೇಡ್ರಿ. ಮೇನ್ ಏನಂತಂದ್ರೆ ನೀವು ಡೈವರ್ಸಿಫೈ ಇನ್ವೆಸ್ಟರ್ ಇದ್ರಿ ಅಂತಂದ್ರೆ, ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಇಟ್ಟಿದ್ರಿ ಅಂತಂದ್ರೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಿಮ್ಮ ಕಡೆ ಎಲ್ಲ ಅಸೆಟ್ನಾಗ ಕರೆಕ್ಟ್ ಅಲೊಕೇಶನ್ ಇರ್ತೈತಿ. ಇಕ್ವಿಟಿನ್ಯಾಗೂ ರೊಕ್ಕ ಐತಿ, ಸಿಲ್ವರ್ನ್ಯಾಗೂ ಐತಿ, ಗೋಲ್ಡ್ನ್ಯಾಗೂ ಐತಿ ಅಂತಂದ್ರೆ ಮಾರುಕಟ್ಟೆ ಕ್ರ್ಯಾಶ್ ಆದ್ರೂ ಸಿಲ್ವರ್ ಗೋಲ್ಡ್ ನಿಮಗೆ ಏರ್ಕೊಡ್ತೈತೆ ರೀ ರಿಟರ್ನ್. ಅದ ಕಾರಣ ಅಲ್ಲಿ ನಿಮ್ಮದು ಹೆಜ್ಜೆ ಆಗ್ತೈತೆ ಪೊಸಿಷನ್. ಅದ ಕಾರಣ ನಿಮಗೇನು ಹೆಚ್ಚು ನಷ್ಟ ಆಗಂಗಿಲ್ಲ. ಅದ ಕಾರಣ ನೀವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಉಳಿದವ್ರು ಏನು ಮಾಡ್ಬೋದು ಅಂತಂದ್ರೆ ಲಾಂಗ್ ಟರ್ಮ್ದು ಏನ್ರಿ ನಿಮ್ಮ ದೃಷ್ಟಿ ಇತ್ತು, ಲಾಂಗ್ ಟರ್ಮ್ದು ಏನ್ರಿ ಗೋಲ್ ಇತ್ತು ಅಂತಂದ್ರೆ ಇದನ್ನು ಬಾಯಿಂಗ್ ಅಪರ್ಚುನಿಟಿ ಆಗಿ ತೊಗೋಬೋದು. ಯಾಕಂತಂದ್ರೆ ಭಾರತ ಏನು ಡೈರೆಕ್ಟ್ ಯುದ್ಧನ್ಯಾಗ ಇನ್ವಾಲ್ವ್ ಇಲ್ಲ. ಆದ್ರೂ ಸಹ ಮೇನ್ ಅಲ್ಲಿ ಲಾಂಗ್ ಟರ್ಮ್ ವ್ಯೂ ಇರಬೇಕು. ಮತ್ತು ಒಳ್ಳೆ ಕಂಪ್ನಿಗಳನ್ನು ಇಂಥ ಡೀಪ್ನಾಗ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅವಾಗನೇ ನೀವು ಲಾಂಗ್ ಟರ್ಮ್ನಾಗ ರೊಕ್ಕನೂ ಮಾಡ್ತೀರಿ. ಅದ ಕಾರಣ ಮೇನ್ ಎಕ್ಸ್ಪರ್ಟ್ಗಳ್ರು ಏನನ್ನತ್ತಾರ ಅಂತಂದ್ರೆ ಇಂಥ ಪರಿಸ್ಥಿತಿನ್ಯಾಗ SIPನೇ ಎಲ್ಲಕ್ಕಿಂತ ದೊಡ್ಡ ಬ್ರಹ್ಮಾಸ್ತ್ರ ರೀ. ಅದ ಕಾರಣ SIP ಬಗ್ಗೆ ಯೋಚನೆ ಮಾಡಿರಿ. ಮತ್ತು ಮೂರನೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಟ್ರೇಡರ್ಸಿಗೆ ಏನಂತಂದ್ರೆ, ಟ್ರೇಡ್ ಮಾಡೋರಿದ್ರೆ ಸ್ಟಾಪ್ ಲಾಸ್ ಹಚ್ಚಿ ಟ್ರೇಡ್ ಮಾಡಿರಿ. ಮತ್ತೊಂದನೇ ಏನಂತಂದ್ರೆ, ಈ ಥರ ಕುಸಿಯಾತೈತೆ ಅನ್ನೋ ಕಾರಣದಿಂದ ಫ್ಯೂಚರ್ ಆಪ್ಷನ್ನಾಗ ಪುಟ್ಟದು ತೊಗೊಂಡು ಭಾಳ ಕೋಟಿ ಗಂಟ್ಲೆ ರೊಕ್ಕ ಮಾಡ್ತೇನಂತ ಕನಸುಗಳನ್ನು ನೋಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಇಂಥ ಮಾರುಕಟ್ಟೆನಾಗ ರೊಕ್ಕ ಆಗೋದು ಭಾಳ ಕಠಿಣ. ಅದ ಕಾರಣ ನೋಡಿ ಯೋಚನೆ ಮಾಡಿನ ವೀಕ್ಷಕರೇ ಟ್ರೇಡ್ ತೋರಿ. ಎಷ್ಟಾಗ್ತೈತೆ ಅಷ್ಟು ಡೆರಿವೇಟಿವ್ಸ್ಗಳಿಂದ ದೂರಿರಿ. ಇದೇ ಐತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ನಿಮಗೆ ಡೀಟೇಲ್ದಾಗ ಗೊತ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಈ ವಿಡಿಯೋ ಚಲೋ ಅನ್ಸಿದಾಗ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಮತ್ತೊಂದು ನಂದು ವಿಡಿಯೋ ಐತಿ ಕುಸಿಯೋ ಮಾರುಕಟ್ಟೆನಾಗ ಯಾವ ಥರ ಎವರೇಜಿಂಗ್ ಮಾಡ್ಬೇಕಂತ. ಅದ ಕಾರಣ ಆ ವಿಡಿಯೋ ನೋಡೋದಿದ್ರೆ ಆ ವಿಡಿಯೋದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಐತಿ. ಆ ವಿಡಿಯೋನನ್ನು ನೀವು ಹೋಗಿ ನೋಡ್ಬೋದಾ. ಧನ್ಯವಾದಗಳು.